ಯಾವ ಮುಖ ಇಟ್ಟು ನ್ಯಾಯ ಕೇಳ್ತೀರಿ ಜಗದೀಶ್ ನೀವು? ನಿಮ್ಮ ಹೆಂಡತಿ ಓಡೋಗಿದ್ದಾಳೆ, ನಿಮ್ಮ ಎಣ್ಣೆ ಹೆಂಡತಿ ಓಡೋಗಿದ್ದಾಳೆ, ನಿಮ್ಮ ಮೂರನೇ ಹೆಂಡತಿ ಮನೇಲಿ ಇದ್ದಾರೋ ಹೆಂಡತಿನೋ ಅಲ್ವೋ ನಮ್ಗೆ ಗೊತ್ತಿಲ್ಲ. ನಿಮ್ಮ ತಮ್ಮನ ಹೆಂಡತಿಗೆ ನೀವು ಮೆಸೇಜ್ ಮಾಡಿದ್ದೀರಿ ಕೆಟ್ಟದಾಗಿ, ನಿಮ್ಮ ಅಣ್ಣ ತಮ್ಮಂದಿರೆಲ್ಲ ಬಂದು ನಿಮ್ಮ ಹಿಡ್ಕೊಂಡು ಜಡ್ರು ಹೊಡೆದಿದ್ದಾರೆ. ನಮ್ಮ ಭಾಗದಲ್ಲಿ ಒಬ್ಬ ಸಮಾಜಘಾತಕ, ದುಷ್ಟಶಕ್ತಿ, ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಒಬ್ಬ ನಾಲಾಯಕ್ ಅಡ್ವೊಕೇಟ್ ಜಗದೀಶ್ ಅಂತ ಇದ್ದಾನೆ. ಮೈಕ್ರೋ ಫೈನಾನ್ಸ್ಗೆ 100 ಕೋಟಿ ಹಣವನ್ನು ಹಾಕಿದ್ದಾರೆ ಅಂತ ಪ್ರೂವ್ ಮಾಡಿದ್ದೆ. ಆದ್ರೆ ನೀವು ಮೀಸೆ ಬರ್ಸ್ಕೊತೀರಾ? ಮೀಸೆ ಇಲ್ಲ, ಕೂದಿಲ್ಲ, ಇನ್ ದರಿದ್ರೆ ಏನು ತೋರ್ಸೋದ್ ಬೇಡ. ಅವನು ಅವನು ಹೇಳ್ತಾನೆ ಧರ್ಮಸ್ಥಳಕ್ಕೆ ಯಾರಾದ್ರೂ ಹೋದ್ರೆ ಅವ್ರನ್ನ ಪರ್ಸನಲ್ ಅಟ್ಯಾಕ್ ಮಾಡ್ತೀನಿ ಅಂತ. ಧರ್ಮಸ್ಥಳ ನಮ್ಮ ಆಸ್ಥ, ನಮ್ಮ ಧರ್ಮ, ನಮ್ಮ ಪೂಜೆ ಮಾಡುವಂತ ಪವಿತ್ರ ಸ್ಥಳ. ನಾವು ಹೋದ್ರೆ ಅವನ ಯಾಕೆ ಅಟ್ಯಾಕ್ ಮಾಡಬೇಕು? ನಮ್ಮ ಶಾಸಕರು ಮೊನ್ನೆ ಸುಮಾರು 400 ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಪರವಾಗಿ ಹೋಗಿದ್ರು. ಅದಕ್ಕೆ ಹೇಳ್ತಾನೆ ಶಾಸಕರನ್ನ ಪರ್ಸನಲ್ ಅಟ್ಯಾಕ್ ಮಾಡ್ತೀನಿ ಅಂತ. SR ವಿಶ್ವನಾಥ್ ಸಾಹೇಬ್ರು 100 ಕೋಟಿ ಹಣವನ್ನ ಧರ್ಮಸ್ಥಳದ ಬಡ್ಡಿ ಹಣಕ್ಕಾಗಿ ಬಿಟ್ಟಿದ್ದಾರೆ, ಮೈಕ್ರೋ ಫೈನಾನ್ಸ್ ಆಗಿ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾನೆ. ಮಿಸ್ಟರ್ ಜಗದೀಶ್, ನಾನು ನಿಮಗೆ ಸವಾಲು ಹಾಕ್ತಿದ್ದೀನಿ. ನೀವು ಗಂಡಸೇ ಆಗಿದ್ರೆ ನಮ್ಮ ಶಾಸಕರು ಮೈಕ್ರೋ ಫೈನಾನ್ಸ್ಗೆ 100 ಕೋಟಿ ಹಣವನ್ನು ಹಾಕಿದ್ದಾರೆ ಅಂತ ಪ್ರೂವ್ ಮಾಡಿದ್ದೆ. ಆದ್ರೆ ನಾನು ಮೀಸೆ ಬಡ್ಸ್ಕೊತೀನಿ. ಒಂದ್ ವೇಳೆ ನೀವು ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ನೀವು ಮೀಸೆ ಬಡ್ಸ್ಕೊತೀರಾ? ಮೀಸೆ ಇಲ್ಲ, ಕೂದಿಲ್ಲ, ಇನ್ ದರಿದ್ರೆ ಏನು ತೋರ್ಸೋದ್ ಬೇಡ. ಅವನು ಓಕೆ. ಅದಾದ್ರೆ ಮಾಡಂತ ಒಂದು ಭಿಕ್ಷುಕ ನೀನು, ಅದಕ್ಕೆ ಸರಿ ಕೆಲಸ ಮಾಡ್ತಿದ್ಯಾ? ಜಗದೀಶ್, ನೀವು ಹೇಳ್ತಿದ್ದೀರಿ CM ಬೈತೀರಿ, DCM ಬೈತೀರಿ, ನೀವು ಕಮಿಷನರ್ ಬೈತೀರಿ. ಅಂದ್ರೆ ನೀವು ನಮ್ಮ ಪ್ರಜಾಪ್ರಭುತ್ವದ 3 ಪ್ರಮುಖ ಅಂಗ, ನ್ಯಾಯಾಂಗ, ಕಾರ್ಯಾಂಗ ಮತ್ತೆ ಶಾಸಕಾಂಗ, ಎಲ್ಲರನ್ನೂ ನೀವು ಬೈತೀರಿ. ನೀವೇನು ಎಲ್ಲರಿಗಿಂತ ದೊಡ್ಡರ? ಅದ್ಯಾಕೋ ಗೊತ್ತಿಲ್ಲ. ಮೊನ್ನೆ ಸಿದ್ದರಾಮಯ್ಯನವರೇ, ನೀವು ಕಾಂಗ್ರೆಸ್ ಸಿದ್ದರಾಮಯ್ಯನವರಲ್ಲ, ನಮ್ಮೆಲ್ಲರ ಸಿದ್ದರಾಮಯ್ಯನವರು, ನಮ್ಮೆಲ್ಲರ ಮುಖ್ಯಮಂತ್ರಿ. ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ. ಇಂಥ ನೀಚನ ಯಾಕೆ ಇದುವರೆಗೂ ಹೊರಗೆ ಬಿಟ್ಟಿದ್ದೀರಾ? ನಿಮ್ಮನ್ನು ಬೈತೇನೆ. ನಮ್ಮ DK ಶಿವಕುಮಾರ್ ಅವ್ರನ್ನ ನೋಡಿದೀವಿ, ನಾವು ತುಂಬಾ ಬಲಿಷ್ಠ ಅಂದ್ಕೊಂಡಿದ್ವಿ. ಆದ್ರೆ ಆ ಬಲಿಷ್ಠ DK ಶಿವಕುಮಾರ್ ಅವರು ಸಹ ಇವನು ಅವ್ರನ್ನೂ ಬೈತಾನೆ. ನಮ್ಮ ಪರಮೇಶ್ವರ್ ಅವರು ಅವ್ರನ್ನೂ ಬೈತಾನೆ, ಇವ್ರೆಲ್ಲರೂ ಬೈತಾನೆ. ಆದ್ರೂ ಇವನು ಹೊರಗಡೆ ಇದ್ದಾನೆ. ಜಡ್ಜ್ ಒಬ್ರಿಗೆ ಹೇಳ್ದ 10 ಕೋಟಿ ನಾನು ಕೊಟ್ಟು ಜಡ್ಜನ್ನ ಕೊಂಡ್ಕೊತೀನಿ ಅಂದ. ಆ ಜಡ್ಜ್ ನನ್ನ ಮಗನ ಹಿಡಿದು ಒಳಗಡೆ 3 ತಿಂಗಳು ಹಾಕೋರು. ಹೊರಗಡೆ ಬಂದಿರ್ಲಿಲ್ಲ, ಏನೋ ಅಕಸ್ಮಾತ್ ಬಂದಿದ್ದಾನೆ, ಈಗ ಮತ್ತೆ ಅವನು ಒಳಗಡೆ ಹೋಗ್ತಾನೆ. ಇದೇ ರೀತಿ ಜಗದೀಶ್, ನೀವು ಅನೇಕ ವಿಚಾರ ಹೇಳ್ತೀರಿ. ನಮ್ಮ ಶಾಸಕರು 6-10 ಎಕರೆ ಗೋಟಾಲ ಮಾಡಿದ್ದಾರೆ ಅಂತ ತೋರಿಸಿ. ನೀವು ತೋರಿಸಿ ನಮ್ಮ ಶಾಸಕರು ರಾಜೀನಾಮೆ ಕೊಡ್ತೀವಿ ಓಪನ್ ಆಗಿ ಹೇಳಿದ್ದಾರೆ. ಅದೇ ರೀತಿ ನಾವು ಅಷ್ಟೇ, ನಾವು ನಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ. ಜಗದೀಶ್,